ಹಾಂ ಸರ್. ನನ್ನ ಹೆಸರು ಪರಶುರಾಮ್ ಅರೋಲ್ ಅಂತೇಳಿ, ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಅರೋಲಿ. ಇವತ್ತು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ರಾಜ್ಯದ ಮತ್ತು ದೇಶದ ಜನತೆಗೆ ತಿಳಿಸ್ತಕ್ಕಂಥ ವಿಷಯ ಏನಂತಂದರೆ, ಈ ದೇಶದ ಭವಿಷ್ಯವನ್ನು ಬರೆಯುವಂಥ ಚುನಾವಣೆ ಈ ಸಂದರ್ಭದಲ್ಲಿ 2024ರಲ್ಲಿ ಚುನಾವಣೆ ಇದೆ. ಇವತ್ತು ದೇಶದ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಮತ್ತು ರಾಜ್ಯದ ಜನರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದರೆ, ಈ ರಾಜ್ಯ ಮತ್ತು ದೇಶದಲ್ಲಿರ್ತಕ್ಕಂಥ ಬಡ ಮತ್ತು ಕೃಷಿ ಕಾರ್ಮಿಕರ, ಕೂಲಿಕಾರರ ಮತ್ತು ಮಧ್ಯಮ ವರ್ಗದ ಜನಗಳ ಜೀವನ ಭಾಳ ಕಳೆದ 10 ವರ್ಷಗಳಿಂದ ತುಂಬ ಚಿಂತಾಜನಕ ಮತ್ತು ಗಂಭೀರ ಪರಿಸ್ಥಿತಿಯಲ್ಲಿ ನಡೀತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಒದಗಿ ಬಂದಿದೆ. ಯಾಕೆ ಅಂತಂತಂದರೆ, ಕೇಂದ್ರದಲ್ಲಿ BJP ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು 2014ರಿಂದ ಇವತ್ತು 10 ವರ್ಷಗಳ ಅವಧಿಯಲ್ಲಿ ಈ ದೇಶದ ಬಡ ಮತ್ತು ಕೂಲಿಕಾರರ, ದೀನದಲಿತರ, ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಸಮುದಾಯದ ಕುಟುಂಬದವರಿಗೆ ಯಾವುದೇ ರೀತಿಯಿಂದ ಅವರನ್ನು ಮೇಲೆತ್ತಕ್ಕಂಥ ಕೆಲಸ ಯಾವುದೇ ಕಾರ್ಯಕ್ರಮಗಳನ್ನು ರೂಪಿಸಲಿಲ್ಲ. ಹಾಗಾಗಿ ಇವರು ದೇಶದ ಜನರ ಒಂದು ಧರ್ಮ ಮತ್ತು ಜಾತಿ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಂದು ದೇಶದ ಜನರಿಗೆ ಅನೇಕ ವಿಶ್ವಾಸಗಳನ್ನು, ನಂಬಿಕೆಗಳನ್ನು ಮೂಡಿಸಿ ಜನರಿಂದ ಮತ ಪಡೆದು ಅಧಿಕಾರಕ್ಕೆ ಬಂದು ಅವರ ಕೊಟ್ಟಿರ್ತಕ್ಕಂಥ ಭರವಸೆಗಳು, ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತುಗಳನ್ನು ಯಾವುದು ಕೂಡ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. 2014ರಲ್ಲಿ ಈ ದೇಶದ ಜನತೆಗೆ ಏನು ಸ್ವಿಚ್ ಬ್ಯಾಂಕ್ನಲ್ಲಿ ಹೊರದೇಶಗಳಲ್ಲಿ ಇಟ್ಟಿರ್ತಕ್ಕಂಥ ದೇಶದ ಜನಗಳ ಹಣವನ್ನೆಲ್ಲ ಭಾರತಕ್ಕೆ ಮರಳಿ ತಂದರೆ ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ಹಾಕುವಷ್ಟು ಹಣ ಇದೆ, ಅದನ್ನು ನಾವು ತಂದು ಹಾಕ್ತೀವನ್ನೋ ಮಾತನ್ನು ಹೇಳಿದರು. ಅದಾದ ನಂತರ ಪ್ರತಿ ವರ್ಷಕ್ಕೆ ಈ ದೇಶದ ನಿರುದ್ಯೋಗ ವಿದ್ಯಾವಂತ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. ಅದಾದ ನಂತರ ರೈತರ ವಿಷಯಕ್ಕೆ ಬಂದಾಗ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಂತಕ್ಕಂಥ ಭರವಸೆಯನ್ನು ಹೇಳಿದರು. ಮತ್ತು ಇದರಂತೆ ಅನೇಕ ಆಶ್ವಾಸನೆಗಳನ್ನು ಕೊಟ್ಟರು. ಆದರೆ ಈ ಒಂದು ಮಾತುಗಳನ್ನು ನಂಬಿ ಈ ದೇಶದ ಜನ BJP ಸರ್ಕಾರವನ್ನು ಬೆಂಬಲಿಸಿ ಮತ ನೀಡಿದರು. ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದು ಆ ಅವಧಿನೂ ಮುಗೀತು. 2014ರಿಂದ 5 ವರ್ಷ, 19ರ ಚುನಾವಣೆ ಅವಧಿ ಮುಗೀತು. 19ರಿಂದ ಮತ್ತು 24ರ ಚುನಾವಣೆ ಅವಧಿಯು ಮುಗೀತು. ಮೊದಲ ಚುನಾವಣೆಯಲ್ಲಿ ನೀಡಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಮತ್ತು ಈ ದೇಶದಲ್ಲಿ ನಾನು ಚೌಕಿದಾರನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದರು. ದೇಶದಿಂದ ಸಾವಿರಾರು ಕೋಟಿಗಳನ್ನು ವಂಚನೆ ಮಾಡಿ ದೇಶ ಬಿಟ್ಟು ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅವ್ರು ಯಾರನ್ನೂ ಕೂಡ ಹಿಡಿಲಿಲ್ಲ. ಹೀಗಾಗಿ 10 ವರ್ಷ ಆದರೂ ಕೂಡ ಅವರು ಹೇಳಿರ್ತಕ್ಕಂಥ ಭರವಸೆಗಳನ್ನು ಒಂದು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಇವರು ಚುನಾವಣೆ ಸಂದರ್ಭಗಳಲ್ಲಿ ಭಾವನಾತ್ಮಕ ವಿಚಾರಗಳನ್ನಿಟ್ಟುಕೊಂಡು ಹಿಂದೂ ಮುಸಲ್ಮಾನ, ಇಂಡಿಯಾ ಪಾಕಿಸ್ತಾನ ಮತ್ತು ಇವು ಜಾತಿ ವಿಷಯಗಳ ವಿಚಾರಗಳನ್ನಿಟ್ಟುಕೊಂಡು ಜನಗಳನ್ನು ಮತ್ತೆ ಮೋಸ ಮಾಡ್ತಕ್ಕಂಥ, ಮತ್ತೆ ಜನರುಗಳಿಂದ ಮತ ಸೆಳೆಯುವಂಥ ಪ್ರಯತ್ನ 2024ರಲ್ಲಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ದೇಶದ ಜನ, ಪ್ರತಿಯೊಬ್ಬ ಮತದಾರ ಸ್ವಂತ ವಿವೇಚನೆಗೆ ತಾವೆಲ್ಲ ಯೋಚನೆ ಮಾಡಬೇಕು. ಯಾವ ಪಕ್ಷದವರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಮತ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇ ಆದರೆ ಈ ಒಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈಗ ನಾನು ಇವತ್ತು ಈ BJPಗೆ ಸಾರಾಸಗಟಾಗಿ ಹೇಳ್ತೇನೆ, ಯಾರೂ ಕೂಡ BJPಗೆ ಮತ ಹಾಕಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಯಾಕಂತಂತಂದರೆ BJPಗೆ ಓಟ್ ಹಾಕೋದಂತಂದರೆ ಒಂದು ರೇಪಿಸ್ಟ್ಗೆ ನಾವು ಸಪೋರ್ಟ್ ಮಾಡ್ದಂಗೆ, ಒಬ್ಬ ಕಳ್ಳನಿಗೆ ನಾವು ಕಳ್ಳತನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ದಂಗೆ, ಒಂದು ಜಾತಿಯ ಒಂದು ವಿಷ ಬೀಜವನ್ನು ಬಿತ್ತಕ್ಕಂಥವರ ಮನಸ್ಥಿತಿಗೆ ನಾವು ಸಪೋರ್ಟ್ ಮಾಡ್ದಂಗೆ, ಪಾಪಕ್ಕೆ
ನಾವು ಸಹಿ ಅಂತ ಹೇಳದಂಗೆ ಆಗ್ತದೆ. ಹಾಗಾಗಿ BJP ಅವರು ಯಾವುದೇ ಒಂದು ನೈತಿಕ ಮತ್ತು ಪ್ರಾಮಾಣಿಕತೆ ಬದ್ಧತೆ ಅಂತಕ್ಕಂಥದ್ದು ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಿಂದ ಹಿಡ್ಕೊಂಡು BJPಯಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ ಯಾರಲ್ಲಿ ಕೂಡ ನಾನು ಹೆಚ್ಚಾಗಿ ಕಾಣಲಿಕ್ಕೆ ಆಗಿಲ್ಲ. ಹಾಗಾಗಿ BJPಗೆ ಮತ ಹಾಕೋದಂತಂದರೆ ಇಂಥವರನ್ನೆಲ್ಲ ಬೆಂಬಲಿಸ್ದಂಗೆ ಆಗ್ತದೆ ಅಂತಕ್ಕಂಥ ಭಾವನೆ ನನ್ನದು. ಹಾಗಾಗಿ ಕಾಂಗ್ರೆಸ್ಗೆ ಮತ ನೀಡಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಕಾಂಗ್ರೆಸ್ಗೆ ಯಾಕೆ ಮತ ನೀಡಬೇಕಂತಂದರೆ ಕಾಂಗ್ರೆಸ್ ಈ ದೇಶವನ್ನು ಕಟ್ಟಿರ್ತಕ್ಕಂಥದ್ದು, ಈ ದೇಶ ಸ್ವಾತಂತ್ರ್ಯ ಸಿಗದೆ ಪೂರ್ವದಲ್ಲೇ ಕಾಂಗ್ರೆಸ್ ಪಕ್ಷ ಹುಟ್ಟಿರ್ತಕ್ಕಂಥದ್ದು. ಈ ಡಿಸೆಂಬರ್ 28, 1885 ಕಾಂಗ್ರೆಸ್ ಹುಟ್ಟುತ್ತದೆ. ಅನೇಕ ಈ ದೇಶದ ಒಂದು ಒಳಿತಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ, ಪ್ರಾಣ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಥಮ ಪ್ರಧಾನಮಂತ್ರಿಯ ಜವಾಹರ್ಲಾಲ್ ನೆಹರು ಅವರು ಸುಮಾರು 11 ವರ್ಷಗಳ ಕಾಲ ಏನು ಜೈಲು ವಾಸವನ್ನು ಅನುಭವಿಸಿರ್ತಕ್ಕಂಥ ಮಹಾನ್ ನಾಯಕ. ಹಾಗಾಗಿ ಅವರಿಗೆ ಪಂಡಿತ್ ಅಂತ ಜವಾಹರ್ಲಾಲ್ ನೆಹರು ಅಂತೇಳಿ ಹೇಳಲಿಕ್ಕಾಗಿದೆ. ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಈ ದೇಶದಲ್ಲಿ ಏನೂ ಒಂದು ರಸ್ತೆ ಕೂಡ ಇರಲಿಲ್ಲ, ಯಾವ ಮೂಲಭೂತ ಸೌಕರ್ಯಗಳು ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅವರ ಒಂದು ಆಡಳಿತ ಅವಧಿಯಲ್ಲಿ ಈ ದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನು, ರಸ್ತೆ ಆಗಿರ್ಬೋದು, ನದಿ ಜೋಡಣೆ ಆಗಿರ್ಬೋದು, ಬಡವರ ಒಂದು ಬದುಕಿಗೆ ಏಳಿಗೆಗೆ ಆಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಶಿಕ್ಷಣದ ಕ್ರಾಂತಿ ಆಗಿರ್ಬೋದು, ಹಸಿರು ಕ್ರಾಂತಿ ಆಗಿರ್ಬೋದು, ಅನೇಕ ಕ್ರಾಂತಿಗಳನ್ನು ಮಾಡಿ ಈ ದೇಶವನ್ನು ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಾದ ನಂತರ ಅನೇಕ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು, ಇಂದಿರಾ ಗಾಂಧಿ ಅವರು ಕೂಡ ಇಡೀ ತಮ್ಮ ಪ್ರಾಣವನ್ನೇ ಬಲಿದಾನವನ್ನಾಗಿ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕಿ ಇಂದಿರಾ ಗಾಂಧಿಯವರು. ಈ ದೇಶದ ಇವತ್ತೇನು ವೃದ್ಧಾಪ್ಯ ವೇತನ ಅಂತಕ್ಕಂಥ ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ಯೋಜನೆ ಅದು. ಈ ದೇಶದ ಅನೇಕ ಮಹಿಳೆಯರಿಗೆ 60 ವರ್ಷದ ನಂತರ ಅವರಿಗೆ ಪೆನ್ಷನ್ ಸೌಲಭ್ಯವನ್ನು ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು ಮತ್ತು ಕಾಂಗ್ರೆಸ್ ಸರ್ಕಾರ. ಅದಾದ ನಂತರ ರಾಜೀವ್ ಗಾಂಧಿಯವರು ಬಂದಾಗೆ ಈ ದೇಶದ ಈ ಸಂಪರ್ಕ ವ್ಯವಸ್ಥೆಯನ್ನು ಭಾಳಷ್ಟು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಈ ಟೆಲಿಫೋನು ಮತ್ತು ಟೆಲಿಗ್ರಾಮು, ಇವೇನು ಸಾಫ್ಟ್ವೇರ್ ಸಿಸ್ಟಮ್ ಏನು ಇದೆಯಲ್ಲ, ಇದೆಲ್ಲವೂ ಕೂಡ ರಾಜೀವ್ ಗಾಂಧಿ ಕಾಲದಲ್ಲಿ ಅದಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಮಹಾನ್ ಕ್ರಾಂತಿ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಕಾಂಗ್ರೆಸ್ನವರ ಅವರನ್ನು ಕೂಡ ಈ ದೇಶಕ್ಕೆ ತಮ್ಮ ಪ್ರಾಣವನ್ನು ಇಟ್ಟಂಥವ್ರು. ಇಂದಿರಾ ಗಾಂಧಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಂಥವ್ರು. UPA ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಬಹುಮತ ಇದ್ದರೂ ಕೂಡ ಆದಿನಾಯಕ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಪದವಿಯನ್ನು, ಆ ಸೀಟನ್ನು ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ಮಹಾ ಆರ್ಥಿಕ ತಜ್ಞನಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ರವರನ್ನು ಪ್ರಧಾನಮಂತ್ರಿಯನ್ನು ಮಾಡಿರ್ತಕ್ಕಂಥ ತ್ಯಾಗಮಹಿ ಸೋನಿಯಾ ಗಾಂಧಿಯವರು. ರಾಹುಲ್ ಗಾಂಧಿಯವ್ರಿಗೂ ಕೂಡ ಅವಕಾಶ ಇತ್ತು. ರಾಹುಲ್ ಗಾಂಧಿಯವರು ಕೂಡ ನಾನಿಲ್ಲ ದೇಶದ ಒಳಿತಿಗಾಗಿ ಒಳ್ಳೆಯ ಉತ್ತಮ ಆಡಳಿತಕಾರರನ್ನು ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಬೇಕು ಅಂತಕ್ಕಂಥ ನಿಲುವಿನಲ್ಲಿ ಮನಮೋಹನ್ ಸಿಂಗ್ರವರನ್ನು ಪ್ರಧಾನಮಂತ್ರಿಯನ್ನು ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರು ಬಂದ ನಂತರ ಈ ದೇಶದ ಬಹುತೇಕ ಕೃಷಿ ಕಾರ್ಮಿಕರ ಬದುಕಿಗೆ ಆಶ್ರಯ ಆಗಲಿಕ್ಕೇ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿರತಕ್ಕಂಥದ್ದು, ಮತ್ತು ಆಹಾರ ಭದ್ರತೆ ಯೋಜನೆಯನ್ನು ತಂದಿರತಕ್ಕಂಥದ್ದು. ಈ ರೀತಿ ಕಾಂಗ್ರೆಸ್ನವರ ಅನೇಕ ಕೊಡುಗೆಗಳನ್ನು ನಾವು ಹೇಳ್ಕೊಳ್ಳಿಕ್ಕೆ ಇವತ್ತು ಒಂದು ಉದಾಹರಣೆ ನಮ್ಮ ಮುಂದೆ ಇದೆ. ಇದರ ಒಂದು ಹಾದಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯನ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ದಾರೆ, ಯಾವ ಮಾತನ್ನು ಕೂಡ ತಪ್ಪಿಲ್ಲ. ಅವರು ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತಕ್ಕಂಥ ಬಸವಣ್ಣನವರ ಒಂದು ವಚನದ ರೀತಿಯಲ್ಲಿ ನಡೆನುಡಿ ಒಂದಾದವನೇ ಶರಣ ಅಂತೇಳಿ ಬಸವಣ್ಣನವರು ವಚನ ಏನು ಹೇಳಿದ್ದಾರೆ, ಆ ವಚನದ ಪ್ರಕಾರನೇ ಇವತ್ತು ಸಿದ್ದರಾಮಯ್ಯನವರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತೇನು 5 ಗ್ಯಾರಂಟಿಗಳ ಭರವಸೆಗಳನ್ನು ಕೊಟ್ಟಿದ್ರು. ಆ 5 ಗ್ಯಾರಂಟಿ ಭರವಸೆಗಳನ್ನು ಸರ್ಕಾರ ರಚನೆ ಆಗಿದ ತಕ್ಷಣವೇ ಜಾರಿಗೊಳಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರವು ಈ ಏನು ರಾಜ್ಯದ ಮತ್ತು ದೇಶದ ಬಡವರ ಏಳಿಗೆಗೆ ಏನೆಲ್ಲ ಮಾಡಬೇಕು ಅದೆಲ್ಲವೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಇವತ್ತು ಗೃಹಲಕ್ಷ್ಮಿಯಿಂದ ಬಡ ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಬರುತ್ತದೆ. ಅನ್ನಭಾಗ್ಯ ಯೋಜನೆಯಿಂದ 5 kg ಅಕ್ಕಿ 5 kgಗೆ ದುಡ್ಡು ಬರ್ತಾ ಇದೆ. ಹಾಗಾಗಿ ಶಕ್ತಿ ಯೋಜನೆಯಿಂದ ಮಹಿಳೆಯರು ಈ ರಾಜ್ಯದ ಎಲ್ಲ ಕಡೆ ಫ್ರೀಯಾಗಿ ಸುತ್ತಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ.
ಮತ್ತು ಗೃಹ ಜ್ಯೋತಿಯಿಂದ 200 ಯೂನಿಟ್ ವಿದ್ಯುತ್ ಬರ್ತಾ ಇದೆ. ಮತ್ತು ಯುವ ನಿಧಿ ಯೋಜನೆಯಿಂದ ನಿರುದ್ಯೋಗ ವಿದ್ಯಾವಂತ ಯುವಕರಿಗೆ ಪದವೀಧರರಿಗೆ 3,000, ಡಿಪ್ಲೊಮಾ ಪದವೀಧರರಿಗೆ 1,500 ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿರ್ತಕ್ಕಂಥ ಗೌರವ ಘನತೆ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ. ಅದಕ್ಕೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸರ್ಕಾರದ ಎಲ್ಲ ಸಚಿವರುಗಳಿಗೆ ಈ ಒಂದು ಬದ್ಧತೆ ಇರತಕ್ಕಂಥ ಸರ್ಕಾರ ಅವರಿಗೆ ಸಲ್ತದೆ. ಈ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರವನ್ನು ಕೈ ಹಿಡಿದು ಆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಭಾಳ ಪ್ರಾಮಾಣಿಕವಾಗಿ ನೆರವೇರಿಸಿ ಈ ರಾಜ್ಯದ ಜನರ ಮಾತನ್ನು ತೀರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಜ್ಯದ 28 ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಮತದಾರ ಬಂಧುಗಳು ಇವತ್ತೇನು ಕೇಂದ್ರ ಸರ್ಕಾರದ ಇಂಡಿಯಾ ನೇತೃತ್ವದ ಸರ್ಕಾರ ರಚನೆ ಆದರೆ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಹಾಕ್ತೀವಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ರೈತರ ಸಾಲ ಮನ್ನಾ ಮಾಡ್ತೀವಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಉದ್ಯೋಗ ಖಾತ್ರದ ದಿನದ ಭತ್ಯೆಯನ್ನು 400ಕ್ಕೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ದೇಶದ ಜಾತಿ ಗಣತಿಯನ್ನು ಜನಸಂಖ್ಯೆ ಆಧಾರಿತವಾಗಿ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ 5 ಗ್ಯಾರಂಟಿಗಳ ಯೋಜನೆಯಲ್ಲಿ ಒಂದೊಂದು ಗ್ಯಾರಂಟಿಗೆ ಸಬ್ ಗ್ಯಾರಂಟಿಗಳಾಗಿ 5 ಗ್ಯಾರಂಟಿಗಳು ಅಂದರೆ 25 ಗ್ಯಾರಂಟಿಗಳು ಕೇಂದ್ರ ಸರ್ಕಾರದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತೇನಾದರೂ ದೇಶದಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಬಡವರ ಮತ್ತು ದೀನ ದಲಿತರ ಈ ದೇಶದ ಎಲ್ಲರ ಪರವಾಗಿ, ಎಲ್ಲ ಧರ್ಮಗಳ ಪರವಾಗಿ, ಎಲ್ಲರ ಏಳಿಗೆಗಾಗಿ ಪರವಾಗಿ ಶ್ರಮಿಸ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಎಲ್ಲ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಲೋಕಸಭೆ ಚುನಾವಣೆಗೆ ಆಯ್ಕೆ ಮಾಡಿಕೊಳ್ಳಬೇಕಂತೇಳಿ ತಮ್ಮೆಲ್ಲರಲ್ಲಿ ಹೃತ್ಪೂರ್ವಕ ಆಗಿರ್ತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್.